ಇನ್ನು ರಾಯಚೂರು ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದ್ದು ಬಿಚಾಲ್ಕಿ ಗ್ರಾಮದ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಶ್ರೀ ರಾಯರ ಜಪದ ಕಟ್ಟೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲಾವೃತವಾಗಿರುವ ಏಕಶಿಲಾ ಬೃಂದಾವನದಲ್ಲಿ ಜಲಚರಗಳು ಬಂದು ಬೀಡು ಬಿಟ್ಟಿವೆ. ಜಪದ ಕಟ್ಟೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಈಗ ದೂರದಿಂದಲೇ ಭಕ್ತರಿಗೆ ಏಕಶಿಲಾ ಬೃಂದಾವನ ದರ್ಶನದ ವ್ಯವಸ್ಥೆ ಕೂಡ ಸದ್ಯಕ್ಕೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕೂಡ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ ಒಂದು ವಾಕ್ತೂರು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ತುಂಬಿ ಇರುವಂತದ್ದು, ಇದರಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಕೂಡ ಒಂದು ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಎದುರಾಗಿರುವಂತದ್ದು. ಇವತ್ತು ನಾವು ರಾಯಚೂರು ತಾಲೂಕಿನ ಎಲೆಬಿಚ್ಚಲಿ ಗ್ರಾಮದಲ್ಲಿ ಏನು ರಾಯರ ಒಂದು ಜಪದ ಕಟ್ಟೆ ಇತ್ತು, ಜಪದ ಕಟ್ಟೆ ಕೂಡ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನೀರು ಕೂಡ ಒಳಗಡೆ ಹೋಗಿರುವಂತದ್ದು. ಇದು ಏನು 15 ವರ್ಷಗಳ ಕಾಲ ಕೂಡ ರಾಯರು ಇಲ್ಲಿ ಒಂದು ತಪಸ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರತೀತಿ ಇರುವಂಥದ್ದು. ಇಲ್ಲೇ ಒಂದು ತಮ್ಮ ಶಿಷ್ಯಂದ್ರಾದಂಥ ಅಪ್ಪಣ್ಣ ಆಚಾರ್ಯರು ಕೂಡ ಇಲ್ಲೇ ಒಂದು ಮನೆ ಕೂಡ ಇರುವಂಥದ್ದು. ಸಾಕಷ್ಟು ಇಲ್ಲಿ ಗುರುಗಳು ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಸಾಕಷ್ಟು ಮಂತ್ರಾಲಯಕ್ಕೆ ಬರುವಂಥ ಭಕ್ತರು ಕೂಡ ಇಲ್ಲಿ ಜಪದ ಕಟ್ಟೆಗೆ ಬಂದು ಏಕಶಿಲಾ ಬೃಂದಾವನಕ್ಕೆ ಕೂಡ ಬಂದು ಹೋಗ್ತಾರೆ ಅನ್ನುವಂಥದ್ದು ಇಲ್ಲೇ ಇರುವಂಥದ್ದು. ಇದರ ಜೊತೆಗೆ ಕೂಡ ಏನು ತುಂಗಭದ್ರಾ ಜಲಾಶಯದಲ್ಲಿ 1 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಅತಿ ಪ್ರಮಾಣದ ಹೆಚ್ಚಾದಂಥ ನೀರು ಕೂಡ ಇವತ್ತು ಇಲ್ಲಿ ನದಿ ಪಾತ್ರದಲ್ಲಿರುವಂಥದ್ದು. ಇದರಿಂದಾಗಿ ಹೊರಗಡೆ ಏನು ಜಲಚರಿಗಳು ಕೂಡ ಹೊರಗಡೆ ಸಾಕಷ್ಟು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿ ಕೂಡ ಇಲ್ಲಿರುವಂಥ ಮಠದಲ್ಲಿ ಕೂಡ ಸಿಬ್ಬಂದಿಗಳು ಮತ್ತೆ ಇಲ್ಲಿರುವಂಥ ಮಠದವರು ಕೂಡ ಎಲ್ಲ ರೀತಿಯಾದಂಥ ಭಕ್ತರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ಮತ್ತೆ ಇಲ್ಲಿ ಯಾವುದು ಒಳಗಡೆ ಬರದಂತೆ ಕೂಡ ಒಂದು ಬ್ಯಾರಿಗೇಡ್ಸ್ ಮತ್ತೆ ಇಲ್ಲಿ ಒಂದು ಹಗ್ಗದ ಕೂಡ ಕಟ್ಟಿರುವಂಥದ್ದು. ಇನ್ನು ಜೊತೆಗೆ ಇಲ್ಲಿರುವಂತಹ ಅರ್ಚಕರು ಕೂಡ ಏನು ಏಕಶಿಲಾ ಬೃಂದಾವನ ಜಪದ ಕಟ್ಟೆಯಲ್ಲಿ ಕೂಡ ಒಂದು ಪೂಜೆ ಮಾಡುವಂಥ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಅದು ಎಷ್ಟು ನೀರು ಬಂದಿದೆ, ಏನೆಲ್ಲ ಆಗ್ತಾ ಇದೆ ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ನೀರು ಬರ್ತಾ ಇದೆ. ಆದರೆ ನಿನ್ನೆಗೆ ಇವತ್ತು ಸ್ವಲ್ಪ ನಾವು ನೋಡಿದ್ರೆ ನಿನ್ನೆಗಿಂತ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಆದರೆ ಭಕ್ತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಯಾವುದು ಇಲ್ಲ ಆಗ್ತಾ ಇದೆ. ನದಿ ನೀರು ಸ್ವಲ್ಪ ಎದುರಿಗೆ ಬರ್ತಾ ಇದೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಭಕ್ತರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊತಿದ್ದಾರೆ? ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಿರಬಾರ್ದಂತ ಅವ್ರಿಗೆ ಏನೇ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, ಆಗಲ್ಲ. ಭಕ್ತರಿಗೆ ಬಂದಿರ್ತಕ್ಕಂಥ ಭಕ್ತರಿಗೆ ತೊಂದರೆ ಆಗುತ್ತೆ. ಜಪದ ಕಟ್ಟೆ ಬಿಡ್ತಾ ಇಲ್ಲ, ಬಟ್ ಮೇಲೆ ಯಾಕಂದ್ರೆ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮೇಲಿಂದ ದರ್ಶನ ಮಾಡಿಸ್ತಾ ಇದ್ದಾರೆ. ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಇದಿಷ್ಟು ಇಲ್ಲಿರುವಂಥ ಅರ್ಚಕರ ಮಾತಾಗಿರೋದು. ಏನು ಜಪದ ಕಟ್ಟೆಯಲ್ಲಿ ನಾವು ಯಾವುದೇ ರೀತಿಯಾದಂಥ ಜನರನ್ನ ಇಲ್ಲಿ ಕಳಿಸಿದೆ ಅಂತ ಇಲ್ಲಿ ಒಂದು ಹಗ್ಗವನ್ನು ಹಾಕಿ ಕೂಡ ಹೊರಗಡೆಯಿಂದನೇ ಒಂದು ಜಪದ ಕಟ್ಟೆಯ ರಾಯರ ದರ್ಶನ ಕೂಡ ಮಾಡ್ತಾ ಇರುವಂಥ ಕೆಲಸ ಇಲ್ಲಿ ಮಾಡ್ತಾ ಇದೆ, ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.